ಇಡ್ಲಿ ಆ್ಯಂಡ್ ದೋಸಾ ಬ್ಯಾಟರ್ ಅಥವಾ ಇಡ್ಲಿ ಮತ್ತು ದೋಸೆ ಹಿಟ್ಟು. ಇದು 2 in 1 ರೆಸಿಪಿ. 2 ದೋಸಾ ಮತ್ತು ಇಡ್ಲಿ ಎರಡು ಒಂದೇ ಬ್ಯಾಟರ್ನಲ್ಲಿ ಮಾಡ್ಕೊಬೋದು. ಈ ಇಡ್ಲಿ ಹಿಟ್ಟಿನಲ್ಲಿ ಮೃದುವಾಗಿರೋ ಇಡ್ಲಿನೂ ಮಾಡ್ಕೊಬೋದು ಅಥವಾ ಗರಿ ಗರಿಯಾಗಿರೋ ದೋಸಾನೂ ಮಾಡ್ಕೊಬೋದು. ಎರಡೂ ತುಂಬ ಚೆನ್ನಾಗಿ ಬರುತ್ತೆ. ಒಂದಿನ ಇಡ್ಲಿ ಮಾಡ್ಕೊಬೋದು, ನೆಕ್ಸ್ಟ್ ದಿನ ದೋಸೆ ಮಾಡ್ಕೊಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 3 ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಳ್ತಾ ಇದ್ದೀನಿ. ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇನೆ. ನೀವು ಯಾವ ಗ್ಲಾಸ್ ಯೂಸ್ ಮಾಡ್ತೀರೋ ಅದರಲ್ಲೇ ಎಲ್ಲನೂ ಅಳತೆ ತೊಗೊಬೇಕು. 3 ಗ್ಲಾಸ್ ಅಕ್ಕಿ ಹಾಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಒಂದು 4-5 ಸಲ. ತೊಳ್ಕೊಂಡಾದ್ಮೇಲೆ ಒಂದು 3 ಗ್ಲಾಸಷ್ಟು ಕ್ಲೀನ್ ವಾಟರ್ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊಂಡು ಅದೇ ಗ್ಲಾಸ್ ಅಳತೆನಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ, ಅದ್ರ ಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ. ಮತ್ತು ಅದೇ ಗ್ಲಾಸ್ನಲ್ಲಿ ಅರ್ಧದಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಬೇಕು. ಉದ್ದಿನಬೇಳೆ ಮತ್ತು ಅವಲಕ್ಕಿನ ಒಟ್ಟಿಗೆ ನೆನೆಸ್ಕೊಳ್ಳಿ. ಉದ್ದಿನಬೇಳೆ ಅವಲಕ್ಕಿನಲ್ಲಿ ತುಂಬ ಗಲೀಜಿರುತ್ತೆ, ಆದ್ದರಿಂದ ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ತೊಳೆದಾದ್ಮೇಲೆ ಒಂದು 3 ಗ್ಲಾಸಷ್ಟು ಕ್ಲೀನ್ ವಾಟರ್ ಹಾಕ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. 6 hours later. ಒಂದು 6-7 ಅವರ್ ನೆನೆಸ್ಕೊಂಡಾದ್ಮೇಲೆ ಈ ಥರ ಆಗಿರುತ್ತೆ. ಉದ್ದಿನಬೇಳೆ ಮತ್ತು ಅಕ್ಕಿ ಎರಡು ಚೆನ್ನಾಗಿ ನೆನ್ಕೊಂಡಿದೆ. ಫಸ್ಟು ಅಕ್ಕಿ ರುಬ್ಕೊಳ್ಳೋಣ. ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು ಚೂರೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಬೇಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ನೈಸಿಗಿರಬೇಕು, ಆ ಥರ ರುಬ್ಕೊಳ್ಳಿ. ಇದಿರೋ ಅಕ್ಕಿನ ಒಂದು 2 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದು ಇಡ್ಲಿ ದೋಸೆ ಎರಡಕ್ಕೂ ಮಾಡ್ತಾ ಇರೋದ್ರಿಂದ ತುಂಬ ತರಿಯಾಗಿ ರುಬ್ಬೇಡಿ, ಮೀಡಿಯಮಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಒಂದು 90% ಚೆನ್ನಾಗೇ ನೈಸಿಗಾಗಿರಬೇಕು. ಮತ್ತು ಅದೇ ಜಾರ್ಗೆ ಉದ್ದಿನಬೇಳೆ ಮತ್ತು ಗಟ್ಟಿ ಅವಲಕ್ಕಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ರುಬ್ಕೊಬೇಕು. ಉದ್ದಿನಬೇಳೆನ ನಾವು ಎಷ್ಟು ಚೆನ್ನಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗೆ ಉಬ್ಬುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇ ಉದ್ದಿನಬೇಳೆನ ರುಬ್ಕೋಬೇಕಾಗತ್ತೆ. ನೋಡಿ ಈ ಥರ ಫುಲ್ಲು ನೈಸಿಗೆ ಆಗಬೇಕು ಮತ್ತು ಗಟ್ಟಿಗೂ ಇರಬೇಕು. ಈ ಥರ ರುಬ್ಕೊಳ್ಳಿ. ಈಗ ಈ ಉದ್ದಿನಬೇಳೆ ಪೇಸ್ಟನ್ನ ಅಕ್ಕಿ ರುಬ್ಕೊಂಡಿದ್ವಲ್ಲ ಅದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿನೂ ಒಬ್ರೊಬ್ರು ಹಾಕ್ಕೊಳ್ತಾರೆ, ಬೇಕು ಅಂದರೆ ಒಂದು 2 ಸ್ಪೂನ್ ಹಾಕ್ಕೊಬೋದು. ಆದರೆ ನಾನು ಹಾಕಿಲ್ಲ, ಯಾಕಂದರೆ ಇದೇ ಹಿಟ್ಟಿನಲ್ಲಿ ನಾನು ದೋಸೆನೂ ಮಾಡ್ತಾ ಇರೋದ್ರಿಂದ ಅವಲಕ್ಕಿ ಮತ್ತು ಸಬ್ಬಕ್ಕಿ ಜಾಸ್ತಿ ಆದರೆ ಅದು ತವ ಮೇಲೆ ಅಂಟ್ಕೊಳ್ಳುತ್ತೆ, ದೋಸೆ ಚೆನ್ನಾಗಿ ಬರೋದಿಲ್ಲ. ಅದರಿಂದ ನಾನು ಹಾಕ್ಕೊಂಡಿಲ್ಲ. ಈಗ ರುಬ್ಬಿದ ಅಕ್ಕಿ, ಉದ್ದಿನಬೇಳೆ ಮತ್ತು ಅವಲಕ್ಕಿದು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಮಿಕ್ಸ್ ಮಾಡಬೇಕು ಚೆನ್ನಾಗೆ. ನೋಡಿ ಈ ಥರ ರೌಂಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಅದನ್ನು ಮಿಕ್ಸ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ. ಈಗ ಹಿಟ್ಟು ರೆಡಿ ಇದೆ. ನಾನೊಂದು 8 ಗಂಟೆ ರಾತ್ರಿನಲ್ಲಿ ರುಬ್ಬಿದ್ದೀನಿ. ಆದ್ದರಿಂದ ನೆಕ್ಸ್ಟ್ ಮಾರ್ನಿಂಗ್ವರೆಗೂ ಅದನ್ನು ಒಂದು ಬೆಚ್ಚಗಿರೋ ಜಾಗದಲ್ಲಿ ಮುಚ್ಚಿಡಬೇಕು. ಓವನ್ ಇದ್ದರೆ ಓವನ್ ಒಳಗಡೆ ಇಟ್ಕೊಳ್ಳಿ. ನೆಕ್ಸ್ಟ್ ಮಾರ್ನಿಂಗ್ 7 o'clock ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಚೆನ್ನಾಗಿ ಹುಳಿ ಬಂದಿದೆ. ನೆಕ್ಸ್ಟ್ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು, ಎಲ್ಲ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಎಷ್ಟು ಹಿಟ್ಟು ಯೂಸ್ ಮಾಡ್ತೀರೋ ಅಷ್ಟು ಹಿಟ್ಟು ಮಾತ್ರ ತೊಗೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಬೇಕು. ಮತ್ತು ಹಿಟ್ಟು ಗಟ್ಟಿ ಅನಿಸ್ತು ಅಂದರೆ ಅದಕ್ಕೊಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಒಬ್ಬೆ ಇಡ್ಲಿ ಮಾಡಿ ತೋರಿಸ್ತೀನಿ. ಇಡ್ಲಿ ತಟ್ಟೆ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಬೇಕು. ಆಮೇಲೆ ಈಗ ಮಾಡ್ಕೊಂಡಿದ್ವಲ್ಲ ಇಡ್ಲಿ ಹಿಟ್ಟು ಅದನ್ನು ಹಾಕ್ಕೊಳ್ಳಿ. ಮೀಡಿಯಮಾಗೆ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಬೇಡಿ. ಇದೆಲ್ಲ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇಡ್ಲಿ ಪಾತ್ರೆನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡಬೇಕು. ಈ ಥರ ಒಂದು ಸ್ವಲ್ಪ ಕುದಿ ಬಂದಮೇಲೆ ನೀವು ಇಡ್ಲಿ ತಟ್ಟೆನ ಒಳಗಡೆ ಇಡಬೇಕು. ಇಡ್ಲಿ ಪಾತ್ರೆನ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಆದಮೇಲೆ ಇಡ್ಲಿ ಆಗಿರುತ್ತೆ. ಕೆಳಗಡೆ ತುಪ್ಪ ಹಾಕ್ಕೊಂಡಿದ್ರೆ ನೋಡಿ ಇಷ್ಟು ಈಸಿಯಾಗಿ ಆರಾಮಾಗಿ ತೆಗಿಬೋದು ಇಡ್ಲಿನ. ಈ ಥರ ಒಂದ್ಸಲ ಹಿಟ್ಟನ್ನ ಮಾಡಿ ನೋಡಿ ಇಡ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ, ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಎರಡಕ್ಕೂ ಬೇರೆ ಬೇರೆ ರುಬ್ಬೋ ಅಗತ್ಯನೇ ಇರಲ್ಲ.
ಒಂದು ಇಡ್ಲಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ ಒಳಗಡೆ ಮತ್ತು ಫ್ಲಫಿಯಾಗೂ ಇದೆ. ಇಡ್ಲಿಗೆ ಬೇಕಾಗಿರೋಂಥ ಚಟ್ನಿ ಮತ್ತು ಸಾಂಬಾರು ಎರಡರದ್ದು ರೆಸಿಪಿನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ, ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ.